2,85,000 ಕೊಡ್ತೀನಿ ಸರ್. 2,85,000 ಕೊಡ್ತೀನಿ. ಹತ್ತತ್ರ 380, 370 ಮಾಡ್ತಾವ್ರೆ. ಈ ಗಾಡಿ ನಮ್ಮ ಹತ್ರ ಬರೀ 2,95,000 ಕ್ಲೋಸ್ ಮಾಡಿ ಕೊಡ್ತೀನಿ. ಈ ಗಾಡಿ ನಿಮ್ಗೆ 4,500 ಮೇಲೆ ಮಾಡ್ತಾವ್ರೆ. ಬರೀ 3,80,000. 5,500,000 ಲಕ್ಷ ಗಾಡಿ ಡಿಸ್ಕೌಂಟ್ ಅಲ್ಲಿ ಬರೀ 3,95,000 ಕೊಡ್ತಾ ಇದೀನಿ ಸರ್. ಮಾರುತಿ ಎರ್ಟಿಗಾ 7 ಸೀಟರ್ 2015 ಮಾಡಲ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಬರೀ 1,25,000 ಕೊಡ್ತೀನಿ. 1,25,000 ಕೊಡ್ತೀನಿ ಸರ್. ಪ್ರತಿಯೊಂದು ಗಾಡಿ ಮೇಲೆನು ಅಪ್ ಟು 1 lakh to 1.5 ಲಕ್ಷ ಡಿಸ್ಕೌಂಟ್ ನಿಮ್ಗೆ ನಡೀತಾ ಇದೆ. ಅಪ್ ಟು 1 lakh ಇಂದ 1.5 lakh ತನಕ ಡಿಸ್ಕೌಂಟ್ ನಡೀತಾ ಇದೆ. 3,95,000 ಒಂದ್ ಕೆಲಸ ಮಾಡಿ, ಈ ಗಾಡಿಗೆ 3,90,000 ಕೊಡಿ, ಈ ಗಾಡಿಗೆ 3,80,000 ಕೊಡಿ, ತಗೊಂಡೋಗ್ಲಿ. ಸಡನ್ ಅಲ್ಲಿ ಯಾರು ಲೋ ಬಜೆಟ್ ನೋಡ್ತಿದ್ದೀರಾ ವರ್ನಾ ಗಾಡಿನ ಬರೀ 2,85,000 ಗಾಡಿ ಕೊಡ್ತೀನಿ ಸರ್. 2,85,000 ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ ಸರ್. 75,000 ಯಾವ್ದಾದ್ರೂ ತಗೊಳ್ಳಿ ಸರ್. 3,75,000 ಮಾಡಲ್ಲ, ಟ್ಯಾಗೋನು ಕೊಡ್ತೀನಿ, ಫೀಗೋನು ಕೊಡ್ತೀನಿ, ಯಾವ್ದಾದ್ರೂ ತಗೊಳ್ಳಿ. ಲಕ್ಸುರಿ ಗಾಡಿ ಬಂದ್ಬಿಟ್ಟು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದ್ರೆ ಹೆಂಗಿರುತ್ತೆ? ಯಾವ ಮಾಡಲ್ ಇಲ್ರಿ? 17 ಮಾಡಲ್ ಗಾಡಿ. 17 6,500 ಮೇಲೆ ಮಾರ್ತಾವ್ರ. ಬರೀ 5,45,000 ಕ್ಲೋಸ್. ಟಾಟಾ ಸರ್ 2016 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್. ಟಾಪ್ ಎಂಡ್ ಬರುತ್ತೆ ನಿಮ್ಗೆ. 7 ಸೀಟರ್ ಅಲ್ಲಿ ಲೋ ಬಜೆಟ್ ನೋಡುತ್ತಾ ಇದ್ದೀರಾ, ಅದು ಡೀಸೆಲ್ ಗಾಡಿ. 2011 ಮಾಡಲ್ ಮಹೇಂದ್ರ ಸೈಲ್ ಮಿಡ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ 2012, ಇದು ಬಂದ್ಬಿಟ್ಟು SX 2013 ಟಾಪ್ ಎಂಡ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಪ್ರತಿಯೊಂದು ಗಾಡಿನು 2014 ಮಾಡಲ್. ಮತ್ತೆ ಒಂದು XUV 500 W10 ವೇರಿಯಂಟ್ 4x4 ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಪೆಟ್ರೋಲ್ ಅಲ್ಲ, ಡೀಸೆಲ್ ಗಾಡಿ. ನಿಮ್ಗೆ ಬರೀ 3,75,000 ಕೊಡ್ತೀನಿ ಸರ್. 25 ಅಬೌವ್ ನಿಮಗೆ ಸ್ಯಾಲರಿ ಬರ್ತಾ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಗಾಡಿಗಳು ಸಿಗ್ತಾ ಇದೆ. ಫ್ಯಾಬಿಯಾ ಸರ್ ಬರೀ 2,85,000 2011 ಮಾಡಲ್ ಸಿಂಗಲ್. ಸಿವಿಕ್ ಲವರ್ಸ್ ಗೆ 2010 ಮಾಡಲ್ ಆಟೋಮೆಟಿಕ್ ಸಿವಿಕ್ ಸರ್ ಟಾಪ್ ಎಂಡ್ ಬರುತ್ತೆ. ಬರೀ ನಿಮ್ಗೆ 3,45,000 ಕ್ಲೋಸ್ ಮಾಡಿ. 2015 ಮಾಡಲ್ ಗಾಡಿ ಸಿಂಗಲ್ ಓನರ್. ಈ ಗಾಡಿ ಬಂದ್ಬಿಟ್ಟು ಬರೀ ನಿಮ್ಗೆ 3,85,000 ಕ್ಲೋಸ್ ಮಾಡಿ. ಟಾಪ್ ಎಂಡ್ ವಿತ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಬಂದ್ಬಿಡುತ್ತೆ. ಅದ್ರ ಜೊತೆ ಆಟೋಮೆಟಿಕ್ ಗಾಡಿ. ಯಾರೆಲ್ಲ ಬೇಕಾ ಪಲ್ಸ್ ಬೇಕಾ? i20 2013 ಮಾಡಲ್ ಡೀಸೆಲ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್, ನಿಮ್ಗೆ ಮ್ಯಾಗ್ನಾ ವೇರಿಯಂಟ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ನಿಮ್ಗೆ 2,75,000 5 years FCE ಇರುತ್ತೆ ರನ್ನಿಂಗ್. ನಿಮ್ಗೆ ಹೊಸದು ಪ್ಲಸ್ ಇನ್ಸೂರೆನ್ಸ್ ಇರುತ್ತೆ. ನಿಮ್ಗೆ ಇದು 3,75,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸ್ಕಾಲಾ ಟಾಪ್ ಎಂಡ್ ಗಾಡಿ. ಮತ್ತೆ ಬರೀ ಡೀಸೆಲ್ ಗಾಡಿ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಸಿಂಗಲ್ ಓನರ್. ನಿಮ್ಗೆ ಡೀಸೆಲ್ ಗಾಡಿ ಬಂದ್ಬಿಡುತ್ತೆ ಸರ್. ಬರೀ ಇದು RX ಟಾಪ್ ಎಂಡ್ 3,75,000 ಕೊಡೋಣ ಸರ್. ಇದು ಬಂದ್ಬಿಟ್ಟು SX 4 2013 ಮಾಡಲ್ ಡೀಸೆಲ್ ಗಾಡಿ, 19 ಮಾಡಲ್ ಗಾಡಿ. ಬೆಲೆನೋ ಬರೀ ನಿಮ್ಗೆ 5,95,000 ಕೊಡ್ತೀನಿ. 5,95,000 ಹೌದು. ಆಲ್ಫಾ ಟಾಪ್ ಎಂಡ್ ಬರುತ್ತೆ. 4,85,000 ಆಟೋಮೆಟಿಕ್ ಹೈಲೈನ್ ಟಾಪ್ ಎಂಡ್ ವೆಂಟ ಕೊಡ್ತಾ ಇದೀನಿ ಪೆಟ್ರೋಲ್ ವೇರಿಯಂಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದ್ರೆ ಅಕ್ಷಯ್ ನಗರಲ್ಲಿರುವ I&D ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 60+ ಕಾರ್ಸ್ಗಳಿದೆ. ಸೊ ಎಲ್ಲ ಬಂದ್ಬಿಟ್ಟು ಒಂದು ಸ್ಪೆಷಲ್ ಆಫರ್ಸ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ನೀವು ಯಾರಾದರೂ ಬಂದ್ಬಿಟ್ಟು ಯೂಸ್ ಕಾರ್ಸ್ ಎಲ್ಲ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ವಿಡಿಯೋ ಫುಲ್ ಆಗಿ ನೋಡಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸರ್ ನಮ್ಮ ಜೊತೆ ಇದ್ದಾರೆ. ಸರ್ನ ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಣ ಯಾವ್ಯಾವ ಥರ ಕಾರ್ಸ್ ಅವೈಲೇಬಲ್ ಇದೆ, EMI ಆಗುತ್ತಾ, ಎಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೊ ಇವಾಗ ಸರ್ ಜೊತೆ ಸರ್ ಚಾನಲ್ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಸರ್. ಸೊ ಹಾಯ್ ಬ್ರೋ, ಹೆಂಗಿದ್ದೀರಾ? ಸೂಪರ್. ನೀವು? ನಾವು ತುಂಬಾ ಚೆನ್ನಾಗಿದ್ದೀವಿ. ಹೇಳಿ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ ಕಡೆಯಿಂದ ಎಲ್ಲರಿಗೂ ಬಂದ್ಬಿಟ್ಟು ಹ್ಯಾಪಿ ದಿವಾಲಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಹ್ಯಾಪಿ ದಿವಾಳಿ. ಸೊ ಈ ಸತಿ ಬಂದ್ಬಿಟ್ಟು ಎಷ್ಟು ಕಾರ್ಸ್ಗಳಿದೆ, ಏನು ಆಫರ್ಸು? ಸರ್ ಆಫರ್ಸ್ ನೋಡಿ, ಹತ್ತತ್ರ ನಮ್ಮ ಹತ್ರ 60-65 ಗಾಡಿ ಇದೆ. ಓಕೆನಾ? ಆಫರ್ಸ್ ಬಂದ್ಬಿಟ್ಟು ಪ್ರತಿಯೊಂದು ಗಾಡಿ ಮೇಲೆನು ಅಪ್ ಟು 1 lakh to 1.5 ಲಕ್ಷ ಡಿಸ್ಕೌಂಟ್ ನಿಮ್ಗೆ ನಡೀತಾ ಇದೆ. ಅಪ್ ಟು 1 lakh ಇಂದ 1.5 lakh ತನಕ ಡಿಸ್ಕೌಂಟ್ ನಡೀತಾ ಇದೆ ಅಂತೆ. ಸೊ ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ ನೋಡಿ ಸರ್? ಫಸ್ಟ್ ಈಗ ಯಾರೆಲ್ಲ ವಿಡಿಯೋ ನೋಡ್ತಾವ್ರೆ ಅವ್ರ ಮನೆಯಲ್ಲಿ ಕುತ್ಕೊಂಡು ನೀವು ಎಲ್ಲ ಸುಮಾರು ವಿಡಿಯೋ ಇದೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ಸರ್ಚ್ ಮಾಡ್ಕೊಂಡು, ಅಥವಾ ದೊಡ್ಡ ದೊಡ್ಡ ಕಂಪ್ನಿ ಇದೆ ಅದರಲ್ಲಿ ಎಲ್ಲ ಪ್ರೈಸಸ್ ಚೆಕ್ ಮಾಡ್ಕೊಂಡು ನೀವು ಬರ್ಬೋದು. ಏನ್ ಆಫರ್ ಕೊಡ್ತಾ ಇದೀವಿ, ಏನ್ ಆಫರ್ ಇಲ್ಲ, ನೀವು ಮನೆಯಲ್ಲಿ ಚೆಕ್ ಮಾಡ್ಕೊಂಡು ಬರ್ಬೋದು. ಸರ್ಟಿಫೈಡ್ ವೆಹಿಕಲ್ ಇರುತ್ತೆ, ಯಾವ್ದೇ ತರ ಆಕ್ಸಿಡೆಂಟ್ ಇರಲ್ಲ. 100% ಆಕ್ಸಿಡೆಂಟ್ ಫ್ರೀ ಕೊಡ್ತೀನಿ. ಹೋಂಡಾ ಜಾಜ್ ಸರ್, 2 ಹೋಂಡಾ ಜಾಜ್ ಇದೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ 2016 ಮಾಡಲ್ 5.5 ಲಕ್ಷಕ್ಕೆ ಸೇಲ್ ಮಾಡ್ತಾವ್ರೆ. ಚೆಕ್ ಮಾಡ್ಕೊಂಡ್ ಬರ್ಬೋದು. ಬರೀ 3,95,000 ಇದರಲ್ಲಿ ಯಾವ್ದಾದ್ರು ತಗೊಳ್ಳಿ. 3,95,000 5.5 ಲಕ್ಷ ಗಾಡಿ ಡಿಸ್ಕೌಂಟ್ ಅಲ್ಲಿ ಬರೀ 3,95,000 ಕೊಡ್ತಾ ಇದೀನಿ ಸರ್. ಸೊ ಫ್ರೆಂಡ್ಸ್, ಈ ಚಾನ್ಸ್ ನ ಯಾರು ಮಿಸ್ ಮಾಡ್ಕೊಂಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಎಲ್ಲಾ ಕಾರ್ಗಳು ಇದೇ ತರ ಡಿಸ್ಕೌಂಟ್ ಪ್ರೈಸ್. ಇನ್ನೂ ಇದೆ ಸರ್ ನಿಮ್ಗೆ ನೋಡಿ. 2 ಸಿಲ್ವರ್ ಅಲ್ಲಿ ನಿಮ್ಗೆ ಫೋರ್ಡ್ ಫೀಗೋ ನ್ಯೂ ಶೇಪ್ ಇದೆ, ಮತ್ತೆ ಟಾಟಾ ಟಿಯಾಗೋ ಇದೆ. 2016 4.5 ಲಕ್ಷ ಮೇಲೆ ಮಾರ್ತಾವ್ರೆ. ಮಾರ್ಕೆಟ್ ಅಲ್ಲಿ 3,75,000 ಯಾವ್ದಾದ್ರು ತಗೊಳ್ಳಿ ಸರ್. 3,75,000 16ನೇ ಮಾಡಲ್ಲ. ಟಿಯಾಗೋನು ಕೊಡ್ತೀನಿ, ಫೀಗೋನು ಕೊಡ್ತೀನಿ, ಯಾವ್ದಾದ್ರು ತಗೊಳ್ಳಿ. ಓಕೆ. ತುಂಬಾ ಜನ ಬಂದ್ಬಿಟ್ಟು ಲಕ್ಸುರಿ ಗಾಡಿಗಳು ಹುಡುಕ್ತಾ ಇರ್ತೀರಾ. ಸೊ ಲಕ್ಸುರಿ ಗಾಡಿ ಬಂದ್ಬಿಟ್ಟು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇದ್ರೆ ಹೆಂಗಿರುತ್ತೆ ಸರ್? ಸ್ಕೋಡಾ ಸೂಪರ್ ಇದೆ. ಸ್ಕೋಡಾ ಸೂಪರ್ ವಿತ್ ಸನ್ ರೂಫ್, ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ. ಗಾಡಿಯಲ್ಲಿ 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. ಪ್ರತಿಯೊಂದು ನಿಮ್ಗೆ ಲಕ್ಸುರಿ ಫೀಚರ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಏರ್ ಬ್ಯಾಗ್ಸ್, ABS, ಆಮೇಲೆ ಎಲೆಕ್ಟ್ರಿಕ್ ಸೀಟ್, ನಿಮ್ಗೆ 8 ಏರ್ ಬ್ಯಾಗ್ಸ್, ಮತ್ತೆ ಮ್ಯಾಗ್ವಿಲ್ ವಿತ್ ಸನ್ ರೂಫ್ ಎಲ್ಲ ಆಪ್ಷನ್ ಟಾಪ್ ಎಂಡ್ ಬಂದ್ಬಿಡುತ್ತೆ. ಯಾರೆಲ್ಲ ಸ್ಕೋಡಾ ಸೂಪರ್ ಹುಡುಕ್ತಾ ಇದೀರಾ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2012 ಮಾಡಲ್ ಗಾಡಿ ನಿಮ್ಗೆ ಬೇಡ ಅಂದ್ರೂ 7 ಲಕ್ಷಕ್ಕೆ ಮಾರ್ತಾವ್ರೆ ಮಾರ್ಕೆಟ್ ಅಲ್ಲಿ ಸ್ಕೋಡಾ ಸೂಪರ್.
5.5 ಲಕ್ಷ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಓಕೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಇದೆ. ಸ್ವಿಫ್ಟ್ ಡಿಸೈರ್ 2010 ಮಾಡಲು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಬರೀ 2,85,000 ಕೊಡ್ತೀನಿ ಸರ್. 2,85,000 ಕೊಡ್ತೀನಿ ಸರ್. ಫ್ರೆಂಡ್ಸ್ ಇಷ್ಟು ಕಡಿಮೆ ಕೊಡ್ತಾರೆ ಅಂತ ಗಾಡಿ ಯಾವುದೇ ತರ ಇಲ್ಲ, ಕ್ಲೀನ್ ಆಗಿದೆ, ಪೇಂಟ್ ಔಟ್ಲುಕ್ ಎಲ್ಲ ಬಂದ್ಬಿಟ್ಟು ಸೂಪರ್ ಆಗಿದೆ. ಗಾಡಿ ಸರ್ಟಿಫೈಡ್ ಇರುತ್ತೆ, ಯಾವ್ದೋ ತರ ಆಕ್ಸಿಡೆಂಟ್ ಇರಲ್ಲ. ನೀವು ಗಾಡಿ ನಮ್ಮ ಶೋರೂಮ್ ಬಂದ್ಬಿಟ್ಟು ನಮ್ಮ ಕ್ವಾಲಿಟಿ ನೋಡಿದ ತಕ್ಷಣ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟಂತೂ ಚಾಲೆಂಜ್ ಮಾಡ್ತೀನಿ. ಓಕೆ ಸೊ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ, ಗಾಡಿಗಳು ನೋಡಿ, ನಮ್ಮ ಪ್ರೈಸಸ್ ನೋಡಿ. ಖಂಡಿತ ನೀವು ತಗೊಳ್ಳೋ ಮೂಮೆಂಟ್ ಅಲ್ಲಿ ಏನಾದ್ರು ಮೈಂಡ್ ಮಾಡ್ಕೊಂಡ್ ಬಂದ್ರೆ ಇಮಿಡಿಯೇಟ್ ತಗೊಂಡ್ ಹೋಗ್ತೀರಾ. ಇದು ಇಷ್ಟೊಂದು ಚಾಲೆಂಜ್ ಆಗಿ ಹೇಳ್ತೀನಿ ಸರ್. ನೆಕ್ಸ್ಟ್ ಸರ್ ಮಹೇಂದ್ರ KUV 2016 ಮಾಡಲ್ ಗಾಡಿ ನಿಮ್ಗೆ ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ನಿಮ್ಗೆ 4,500 ಮೇಲೆ ಮಾರ್ತಾವ್ರೆ. ಬರೀ 3,80,000 ಕೊಡ್ತೀನಿ ಸರ್. 3,80,000 ಕೊಡ್ತೀನಿ ಸರ್. ಎಲ್ಲ ಗಾಡಿ ಇಷ್ಟೊಂದು ಆಫರ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಆಫರ್ ನಿಮ್ಗೆ ಆಲ್ಮೋಸ್ಟ್ ದೀಪಾವಳಿ ವರ್ಗು ಅಂತ ಅಲ್ಲ, ಇವತ್ತು ದೀಪಾವಳಿ ನಡೀತಾ ಇದೆ. ಸೊ ಇಲ್ಲಿಂದ ನಿಮ್ಗೆ ನ್ಯೂ ಇಯರ್ ವರ್ಗು ಆಫರ್ ನಡೆಯುತ್ತೆ. ನ್ಯೂ ಇಯರ್ ತನಕ ಆಫರ್ ಸೇಮ್ ಇದೇ ತರ 1 ಲಕ್ಷ 1.5 ಲಕ್ಷ ಡಿಸ್ಕೌಂಟ್ಸ್. ಹೌದು ಸರ್. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಸರ್ ಕ್ರೇಟಾ ಸರ್ 2016 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಕ್ರೇಟಾ 16 ಮಾಡಲ್ ನಿಮ್ಗೆ ಆಲ್ಮೋಸ್ಟ್ 8.5 ಮೇಲೆ ಮಾರ್ತಾವ್ರೆ. 6,75,000 ಕ್ಲೋಸ್ ಮಾಡಿ ಕೊಡ್ತೀನಿ. 6,75,000 ಕ್ರೇಟಾ ಸಿಗ್ತಾ ಇದೆ ನಿಮ್ಗೆ. ಸೊ ನೆಕ್ಸ್ಟ್ ಸರ್ 2 ಡಸ್ಟರ್ ಇದೆ 2013 ಮಾಡಲ್ ಗಾಡಿ ನಿಮ್ಗೆ ಸಿಂಗಲ್ ಓನರ್ ಡೀಸೆಲ್ 85 PS ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಈ 2 ಡಸ್ಟರ್ ಅಲ್ಲಿ ಯಾವ್ದಾದ್ರು ತಗೊಳ್ಳಿ 3,95,000 ಒಂದ್ ಕೆಲಸ ಮಾಡಿ, ಈ ಗಾಡಿಗೆ 3,90,000 ಕೊಡಿ, ಈ ಗಾಡಿಗೆ 3,80,000 ಕೊಡಿ, ತಗೊಂಡೋಗ್ಲಿ. ಓಕೆ ಸೊ ನಂಬರ್ ನೋಟ್ ಮಾಡ್ಕೊಳ್ಳಿ. 90,000 80,000 ಯಾವ್ದಾದ್ರು ತಗೊಳ್ಳಿ. 2 ನಿಮ್ಗೆ 85 PS ಡೀಸೆಲ್ ಗಾಡಿ ಬಂದ್ಬಿಡುತ್ತೆ. ಓಕೆ ನೆಕ್ಸ್ಟ್ ಸರ್ ನಿಮ್ಗೆ ಎರ್ಟಿಗಾ ಸುಮಾರು ಜನ ಕೇಳ್ತಾರೆ ಎರ್ಟಿಗಾ ಬೇಕು 7 ಸೀಟರ್ ಅಲ್ಲಿ ಅಂತ. ಮಾರುತಿ ಎರ್ಟಿಗಾ 7 ಸೀಟರ್ 2015 ಮಾಡಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಅಂಡ್ ಗುಡ್, ಯಾವ್ದೋ ತರ ರಿಪೇರ್ ಇಲ್ಲ ಗಾಡಿಯಲ್ಲಿ. ಈ ಗಾಡಿ ಬಂದ್ಬಿಟ್ಟು ಬರೀ 5,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 5,65,000 ಕ್ಲೋಸ್ ಮಾಡ್ಕೊಡ್ತೀರಾ ಸರ್. ಇನ್ ಕೇಸ್ ಲೋನ್ ಎಲ್ಲ ಹೋಗ್ಬೇಕಂದ್ರೆ ಎಷ್ಟು ಖಂಡಿತ ಸರ್ 2013 ಮೇಲೆ ಗಾಡಿ ಎಲ್ಲಾ ಗಾಡಿ ಮೇಲೂ ಲೋನ್ ಮಾಡಿ ಕೊಡ್ತೀನಿ. ಇನ್ ಕೇಸ್ ಸ್ಯಾಲರಿ ಇದ್ರೆ 0 ಡೌನ್ ಪೇಮೆಂಟ್, ಸ್ಯಾಲರಿ ಸ್ಲಿಪ್ ಬರ್ತಾ ಇರಬೇಕು. 25 ಮೇಲೆ ಸ್ಯಾಲರಿ ಸ್ಲಿಪ್ ಇದ್ರೆ ಖಂಡಿತ 0 ಡೌನ್ ಪೇಮೆಂಟ್, ಇಲ್ಲ ಅಂದ್ರೆ 80 to 90% ವರ್ಗು ಲೋನ್ ಮಾಡಿ ಕೊಡ್ತೀನಿ. 80 to 90% ಮಾಡ್ಕೊಡ್ತೀನಿ. ಸ್ಯಾಲರಿ ಚೆನ್ನಾಗಿದ್ರೆ 25 ಅಬೌವ್ ನಿಮಗೆ ಸ್ಯಾಲರಿ ಬರ್ತಾ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಗಾಡಿಗಳು ಸಿಗ್ತಾ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಸರ್ ಮಹೇಂದ್ರ ಜೈಲೋ ಸರ್. ಯಾರೆಲ್ಲ 7 ಸೀಟರ್ ಅಲ್ಲಿ ಲೋ ಬಜೆಟ್ ಹುಡುಕ್ತಾ ಇದ್ದೀರಾ, ಅದು ಡೀಸೆಲ್ ಗಾಡಿ 2011 ಮಾಡಲ್ ಮಹೇಂದ್ರ ಜೈಲೋ ಬರೀ 3,85,000 ಕೊಡ್ತೀನಿ ಸರ್. 3,85,000 ಹೌದು ಸರ್. ಅದು 7 ಸೀಟರ್ ನಿಮ್ಗೆ ಡೀಸೆಲ್ ಗಾಡಿ ಬಂದ್ಬಿಡುತ್ತೆ. ಇನ್ ಕೇಸ್ 7 ಸೀಟರ್ ಅಲ್ಲಿ ಮಹೇಂದ್ರ ಜೈಲೋ ಬೇಡ, XUV ಬೇಕಾ, ಬರೀ 5,85,000 2013 ಮಾಡಲು W8 ಗಾಡಿ ಕೊಡ್ತಾ ಇದ್ದೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಲ್ಲ ಪ್ರತಿಯೊಂದು ಗಾಡಿನು 2014 ಮಾಡಲ್ ಮತ್ತೆ ಒಂದು XUV 500 W10 ವೇರಿಯಂಟ್ 4x4 ಪ್ರೆಸೆಂಟ್ ಗಾಡಿ ಹರಿಯಾಣ NOC ಸಮೇತ ಬೇಕಂದ್ರೆ ಬರೀ 5,65,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇಲ್ಲ ನೀವೇ ಕನ್ವರ್ಟ್ ಮಾಡಿ ಕೊಡಿ ಅಂದ್ರೆ 6,75,000 14 ಮಾಡಲ್ 4x4 ಗಾಡಿ ನಿಮ್ಗೆ XUV 500 ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಕಾರ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2 ಇದೆ ವರ್ನಾ ನಿಮ್ಗೆ ಟ್ರಾನ್ಸ್ಫಾರಮ್. ಈ ಗಾಡಿ ವರ್ನಾ ಟಾಪ್ ಎಂಡ್ ಬರುತ್ತೆ, ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ಸರ್. ಸೆಡನ್ ಅಲ್ಲಿ ಯಾರು ಲೋ ಬಜೆಟ್ ನೋಡ್ತಿದ್ದೀರಾ ವರ್ನಾ ಗಾಡಿನ ಬರೀ 2,85,000 ಗಾಡಿ ಕೊಡ್ತೀನಿ ಸರ್. 2,85,000 ಇದಾದ್ರೂ ತಗೊಳ್ಳಿ, ಇದಾದ್ರೂ ತಗೊಳ್ಳಿ ಸರ್. ಓಕೆ ಯಾವ್ದು ಬೇಕಾದ್ರೂ ತಗೋಬಹುದು ಸರ್. ಮತ್ತೆ ವರ್ನಾ ಇದೆ ಸರ್, 2 ವರ್ನಾ ನಿಮ್ಗೆ. ಇದು 2012 ಮಾಡಲ್, ಇದು 2013 ಮಾಡಲ್ ಗಾಡಿ. ಇದು ಬಂದ್ಬಿಟ್ಟು ನಿಮ್ಗೆ ಮಿಡ್ ವೇರಿಯಂಟ್ ಬರುತ್ತೆ, ಪೆಟ್ರೋಲ್ 2012. ಇದು ಬಂದ್ಬಿಟ್ಟು SX 2013 ಟಾಪ್ ಎಂಡ್ ಬರುತ್ತೆ. ಬರೀ 3,70,000 ಗಾಡಿ ಕೊಡ್ತೀನಿ ಸರ್. 3,70,000 ವರ್ನಾ ಫ್ಲೂಡಿ ಕೊಡ್ತಾ ಇದೀನಿ. ಮತ್ತೆ ಟಾಪ್ ಎಂಡ್ ಬೇಕಂದ್ರೆ 4,70,000 ಕೊಡ್ತೀನಿ ಸರ್. ಕನ್ಫರ್ಮ್ ಆಯಿಲ್ಲ, ಡೈರೆಕ್ಟ್ ಆಗಿ ಬಂದ್ರೆ ಖಂಡಿತ ಸರ್ ₹1 ಕಡಿಮೆ ಚೇಂಜಸ್ ಆಗಲ್ಲ ನಿಮ್ಗೆ. ಖಂಡಿತ ಏನ್ ಪ್ರೈಸಸ್ ಹೇಳಿದೀನಿ ಅದೇ ಪ್ರೈಸಸ್ ಗೆ ಮಾಡಿಕೊಡ್ತೀನಿ ಸರ್. ನೆಕ್ಸ್ಟ್ ಹೋಂಡಾ ಅಮೇಜ್ 2013 ಮಾಡಲ್ ಡೀಸೆಲ್ ಗಾಡಿ ಸರ್. 3.5 ಏನು ನಿಮ್ಗೆ ಹತ್ತತ್ರ 380 370 ಮಾಡ್ತಾವ್ರೆ. ಈ ಗಾಡಿ ನಮ್ಮ ಹತ್ರ ಬರೀ 2,95,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 2,95,000 ಕ್ಲೋಸ್ ಮಾಡ್ಕೊಡ್ತೀರಾ? ಹೌದು ಸರ್. ನೆಕ್ಸ್ಟ್ ಮತ್ತೆ ನಿಮ್ಗೆ ಹೋಂಡಾ ಸಿಟಿ ಬೇಕಾ ಅಥವಾ ಹೋಂಡಾದಲ್ಲಿ ಹೋಂಡಾ ಸಿವಿಕ್ ಬೇಕಾ? ಹೋಂಡಾ ಸಿಟಿ ನಿಮ್ಗೆ ಬರೀ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ. 3,85,000 ಹೌದು ಸರ್. ಸಿವಿಕ್ ಲವರ್ಸ್ ಗೆ 2010 ಮಾಡಲ್ ಆಟೋಮೆಟಿಕ್ ಸಿವಿಕ್ ಸರ್ ಟಾಪ್ ಎಂಡ್ ಬರುತ್ತೆ. ಬರೀ ನಿಮ್ಗೆ 3,40,000 ಕ್ಲೋಸ್ ಮಾಡಿ ಕೊಡ್ತೀನಿ. 3,45,000 ಹೌದು. ನಿಮ್ಮ ಹತ್ರ ಗಾಡಿಗಳೆಲ್ಲ ಇಸ್ಕೊಂಡ್ರೆ ವಾರಂಟಿ ಏನಾದ್ರು ಇದೆಯಾ? ಖಂಡಿತ ಸರ್ ವಾರಂಟಿ ಇದೆ, ವಾರಂಟಿ ಇದೆ ನಮ್ಮ ಹತ್ರ. ಸರ್ವಿಸ್ ಇದೆ ನಿಮ್ಗೆ.
ಇನ್ ಕೇಸ್ ಏನಾದ್ರು ನಿಮ್ ಗಾಡಿ ತಗೊಂಡೋಗಿದ್ಮೇಲೆ ಮನೆ ಹತ್ರ ಬಂದು ಗಾಡಿ ಪಿಕಪ್ ಡ್ರಾಪ್ ಮಾಡ್ಕೊಂಡು ಸರ್ವಿಸ್ ಮಾಡ್ಬೇಕಂದ್ರೆ ಕೂಡ ಮಾಡ್ಕೊಡ್ತೀವಿ ಸರ್. ಸರ್ ನೆಕ್ಸ್ಟ್ ಸರ್ Hyundai i20 2018 ಮಾಡಲ್ ನಿಮ್ಗೆ ಟಾಪ್ ಎಂಡ್ ವಿತ್ ಆಟೋಮೆಟಿಕ್ ಬರುತ್ತೆ ಸರ್. ಓಕೆ, ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ, 18 ಮಾಡಲ್ Hyundai i20 ಎಲೈಟ್ ಏನ್ ರೇಟ್ ಗೆ ಮಾರ್ತಾವ್ರಂತ. ಬೇಡ ಅಂದ್ರೆ ನಿಮ್ಗೆ 7 ಲಕ್ಷ ಕೆಳಗಡೆ ಕೊಡ್ತಾ ಇಲ್ಲ. ಓಕೆ, ಬರೀ 5,80,000ಗೆ ಗಾಡಿ ಕೊಡ್ತೀನಿ. 5,80,000 ಅದ್ರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ, ಬನ್ನಿ ಗಾಡಿ ಚೆಕ್ ಮಾಡಿ. i20 ಬೇಡ, i10 ಸ್ಪೋರ್ಟ್ಸ್ ಬೇಕು ಸರ್. i10 ಸ್ಪೋರ್ಟ್ಸ್ ಸಿಂಗಲ್ ಓನರ್ ನಿಮ್ಗೆ ಆಪ್ಷನ್ ಬರುತ್ತೆ, ಬಟನ್ ಸ್ಟಾರ್ಟ್ ಸಮೇತ. 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, ಪೆಟ್ರೋಲ್ ಅಲ್ಲ ಡೀಸೆಲ್ ಗಾಡಿ. ನಿಮ್ಗೆ ಬರೀ 3,75,000 ಕೊಡ್ತೀನಿ ಸರ್. ಗಾಡಿ 3,75,000 ಆಗಿ ನಿಮ್ಗೆ 4,500 ಮೇಲೆ ಮಾಡ್ತಾವ್ರೆ ಡೀಸೆಲ್. 3,70,000 ಕೊಡ್ತೀನಿ ಸರ್. ಓಕೆ ಸರ್ ನೆಕ್ಸ್ಟ್ ಸರ್ ಎಕ್ಸೆಂಟ್ ಇದೆ ನಿಮ್ಗೆ 2015 ಮಾಡಲ್ ಗಾಡಿ ಸಿಂಗಲ್ ಓನರ್. ಈ ಗಾಡಿ ಬಂದ್ಬಿಟ್ಟು ಬರೀ ನಿಮ್ಗೆ 3,85,000 ಕ್ಲೋಸ್ ಮಾಡಿ 3,85,000 ಕ್ಲೋಸ್ ಮಾಡಿ ಕೊಡ್ತೀನಿ. ಎಕ್ಸೆಂಟ್ ನಿಮ್ಗೆ ಟಾಪ್ ಎಂಡ್ ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ, ಎಲ್ಲ ಆಪ್ಷನ್. ಸರ್ ಸಡನ್ ಆಗಿ ಇಷ್ಟೊಂದು ಆಫರ್ಸ್ ಎಲ್ಲ ಕೊಡ್ತಾ ಇದ್ದೀರಾ ಸರ್? ಆಫರ್ಸ್ ಸಡನ್ ಆಗಿ ಹೆಂಗಂದ್ರೆ, ಸೊ ಆಲ್ಮೋಸ್ಟ್ ನಮ್ಮ ಹತ್ರ ಆಫರ್ ಇರುತ್ತೆ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ಪ್ರೈಸಿಂಗ್ ಕೂಡ ಹೇಳಿರ್ತೀವಿ ಅನ್ಕೊಳ್ಳಿ, ಹೇಳಿದ್ಮೇಲೆ ನೆಗೋಷಿಯಬಲ್ ಬಂದ್ ಮಾಡ್ತಾರೆ. ಸೊ ಅದು ಮುಂಚೆನೆ ನಾವು ಪ್ರೈಸಿಂಗ್ ಅಲ್ಲಿ ಕಡಿಮೆ ಹೇಳ್ಬಿಡೋಣ ಅಂತ ಹೇಳ್ಬಿಡ್ತಾ ಯಾಕಂದ್ರೆ ಕೆಲವೊಬ್ರು ಏನ್ ಮೈಂಡ್ ಇರುತ್ತೆ ಅಂದ್ರೆ, ಏನಪ್ಪ 10-20,000 ಕಮ್ಮಿ ಮಾಡ್ಬೋದು ಅಷ್ಟೇ ಅಂತ ತಿಳ್ಕೊಂಡು ಯೋಚನೆ ಮಾಡ್ಕೊಂಡು ಬರಲ್ಲ. ಓಕೆನಾ? ಅದಕ್ಕೆ ನಾನೇನ್ ಹೇಳ್ತಾ ಇದೀನಿ, ಇಲ್ಲಿ ಬಂದು 40-50,000 ಕಡಿಮೆ ಮಾಡೋದು ಮೊದ್ಲುನೇ ಕಡಿಮೆ ಮಾಡ್ಬಿಟ್ಟು ಹೇಳ್ಬಿಡೋಣ ಅಂತ ಹೇಳ್ಬಿಡ್ತಾ ಇದೀನಿ ಸರ್. ಡೀಸೆಲ್ ಗಾಡಿ, ಇದು ಡೀಸೆಲ್ ಗಾಡಿ. i20 ಬೇಕಾ, ಪಲ್ಸ್ ಬೇಕಾ? i20 2013 ಮಾಡಲ್ ಡೀಸೆಲ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್, ನಿಮ್ಗೆ ಮ್ಯಾಗ್ನಾ ವೇರಿಯಂಟ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಸೊ ಈ ಗಾಡಿ ಬರೀ 3,75,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. i20 ಡೀಸೆಲ್ ಕೊಡ್ತಾ ಇದೀನಿ, ಅದು 2013 ಮಾಡಲ್ ಗಾಡಿ ಸರ್. ನೆಕ್ಸ್ಟ್ ಮತ್ತೆ ರೆನಾಲ್ಡ್ ಪಲ್ಸ್ ಸರ್ 2015 ಮಾಡಲ್, ಬರೀ 3,25,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 25,000. ಮತ್ತೆ ರೆನಾಲ್ಟ್ ನಿಮ್ಗೆ ಇದು 3,75,000 ಕ್ಲೋಸ್ ಮಾಡಿ ಕೊಡ್ತೀನಿ. ಸ್ಕಾಲಾ ಟಾಪ್ ಎಂಡ್ ಗಾಡಿ. ಮತ್ತೆ 2013 ಮಾಡಲ್ i10 ಸರ್. ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬನ್ನಿ ಏನ್ ರೇಟ್ಗೆ ಮಾರ್ತಾವ್ರ ಅಂತ. 13 ಎಲ್ಲ ನಿಮ್ಗೆ ಬರೀ 2,85,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ನೆಕ್ಸ್ಟ್ ಹಂಗೆ ಬಂದ್ರೆ ಕ್ವಿಡ್ ಇದೆ ಸರ್. ಕ್ವಿಡ್ ಕ್ಲೈಂಬರ್, ಇದು ಟಾಪ್ ಎಂಡ್ ವಿತ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಬಂದ್ಬಿಡುತ್ತೆ, ಅದ್ರ ಜೊತೆ ಆಟೋಮೆಟಿಕ್ ಗಾಡಿ. ಯಾರೆಲ್ಲ ನಿಮ್ಗೆ ಆಶ್ ಬ್ಯಾಗ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇದೀರಾ, 2017 ಮಾಡಲ್ ರೆನಾಲ್ಡ್ ಕ್ವಿಡ್ ಕ್ಲೈಂಬರ್ ಬರೀ 3,65,000 ಕ್ಲೋಸ್ ಮಾಡಿ ಕೊಡ್ತೀನಿ. 65,000. ವ್ಯಾಗನಾರ್ ಇದೆ ಸರ್. ಸರ್ ವ್ಯಾಗನಾರ್ ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ, ಸೆಕೆಂಡ್ ಓನರ್. ಈ ಗಾಡಿ ಬಂದ್ಬಿಟ್ಟು ಬರೀ 1,25,000 ಕೊಡ್ತೀನಿ. 1,25,000 ಕೊಡ್ತೀನಿ ಸರ್. ಸೊ ಫ್ರೆಂಡ್ಸ್, ಇನ್ನ ಸ್ಟಾಕ್ಸ್ ಮುಗ್ದಿಲ್ಲ. ಸೊ ಇಲ್ಲಿ ನೀವು ಹಂಗೆ ನೋಡ್ಬೋದು ಎಷ್ಟೊಂದು ಗಾಡಿಗಳಿದೆ, ಮೋರ್ ದೆನ್ 60+ ವೆಹಿಕಲ್ಸ್ ಇದೆ. ಸೊ ಎಲ್ಲ ಬಂದ್ಬಿಟ್ಟು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಯಾವ ಗಾಡಿ ತೋರಿಸ್ತೀರಾ? i10 ಸರ್. ನಿಮ್ಗೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 5 years ನಿಮ್ಗೆ ಹೊಸ FC ಬರುತ್ತೆ, ಇನ್ಸೂರೆನ್ಸ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಬರೀ ನಿಮ್ಗೆ 2,75,000 ಕೊಡ್ತೀನಿ. 2,75,000 5 years FC ಇರುತ್ತೆ ರನ್ನಿಂಗ್, ನಿಮ್ಗೆ ಹೊಸದು ಪ್ಲಸ್ ಇನ್ಸೂರೆನ್ಸ್ ಇರುತ್ತೆ ಸರ್. ಮತ್ತೆ ನಿಮ್ಗೆ ಸರ್ ಶಿಫ್ಟ್ ಸರ್ 2017 ಮಾಡಲ್ ಗಾಡಿ, ನಿಮ್ಗೆ ಬರೀ 5,40,000 ಕ್ಲೋಸ್ ಮಾಡಿ ಕೊಡ್ತೀನಿ. ಯಾವ ಮಾಡಲ್ ಹೇಳ್ರಿ? 17 ಮಾಡಲ್ ಗಾಡಿ. 6.5 ಮೇಲೆ ಮಾರ್ತಾವ್ರ, ಬರೀ 5,45,000 ಕ್ಲೋಸ್ ಮಾಡಿ ಕೊಡ್ತೀನಿ. 45,000 rupees. ಹೌದು ಸರ್. ಮತ್ತೆ ಒಂದು i10 ಸರ್, ಬರೀ 2.5 ಲಕ್ಷ ಕ್ಲೋಸ್ ಮಾಡಿ 2.5 ಲಕ್ಷಗ. ಅದು ಇದು ಕಪ್ಪ ಎಡಿಷನ್ ಅಲ್ಲ, ಕಪ್ಪ ಎಡಿಷನ್ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ ವಿತ್ ಮ್ಯಾಗ್ವಿಲ್. 2.5 ಲಕ್ಷ ಕೊಡ್ತೀನಿ ಸರ್. ನೆಕ್ಸ್ಟ್ ಮತ್ತೆ ಸ್ಕೋಡಾ ಎತ್ತಿ ಸರ್, ಇದು 2013 ಮಾಡಲ್ ಡೀಸೆಲ್ ಗಾಡಿ, ನಿಮ್ಗೆ ಎಲಿಗೆನ್ಸ್ ಟಾಪ್ ಎಂಡ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಬರೀ ನಿಮ್ಗೆ 4,40,000 ಕ್ಲೋಸ್ ಮಾಡಿ 4,40,000. ಸರ್ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ, ಈ ರೀಸೆಂಟ್ ಆಗಿ GST ಇದೆಲ್ಲ ಬಂದ್ಬಿಟ್ಟು ಚೇಂಜಸ್ ಎಲ್ಲ ಮಾಡಿದ್ರು. ಸೊ ಅದಕ್ಕಿಂತ ಕಾರ್ ರೇಟ್ ಜಾಸ್ತಿ ಇರುತ್ತೆ, ಹೊಸ ಕಾರ್ ಇಸ್ಕೊಬೇಕು ಅಂತ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ. ಒಂದು ಎಕ್ಸಾಂಪಲ್ ಆಗಿ ಹೇಳ್ತೀನಿ ಸರ್ ನಿಮ್ಗೆ. ಇನ್ ಕೇಸ್ ನೀವು ಹೊಸ ಗಾಡಿಗೆ ಹೋಗ್ತಾ ಇದೀರಾ, GST ಕಡಿಮೆ ಆಗಿದೆ ಅಂದ್ರೆ ಖಂಡಿತ ಕಡಿಮೆ ಆಗಿದೆ, ಇಲ್ಲ ಅಂತಲ್ಲ. ಈಗ GST ಕಮ್ಮಿ ಮಾಡಿ ನಿಮ್ಗೆ ಯಾವ್ದ್ರಲ್ಲಿ ಹಾಕ್ಬೇಕು ಅದ್ರಲ್ಲಿ ಹಾಕ್ತಾರೆ, ಅದೊಂದು ಸೆಕೆಂಡ್ರಿ. ಇನ್ನೊಂದು ಏನಂದ್ರೆ, ಎಕ್ಸಾಂಪಲ್ ಆಗಿ ನಿಮ್ಗೆ ಈ ಗಾಡಿ ಅನ್ಕೊಳ್ಳಿ, ಈ ಗಾಡಿ ಹೊಸದು ತಗೊಳಕ್ ಹೋದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು ಒಂದು 12 ಲಕ್ಷ ಅನ್ಕೊಳ್ಳಿ, ಓಕೆನಾ? ಬಟ್ ಇದೇ ಗಾಡಿ ನಿಮ್ಗೆ ಒಂದು 3 ಲಕ್ಷ 3.5 ಸಿಗ್ತಾ ಇದ್ರೆ ನೀವು ಹಳೆದಕ್ಕೆ ಹೋಗ್ತೀರಾ, ಹೊಸದಕ್ಕೆ ಹೋಗ್ತೀರಾ? ಹಳೆದಕ್ಕೆ ಖಂಡಿತ. ಸೊ ಅದೇ ತರ ನಿಮ್ಗೆ GST ಏನ್ ಪ್ರೈಸಸ್ ಇದೆ ಹೊಸ ಗಾಡಿಗೆ ಇದೆ, ಬಟ್ ನೀವು ಕಂಪೇರಿಸನ್ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಗಾಡಿ ನಿಮ್ಗೆ ಕಡಿಮೆಗೆ ಸಿಗ್ತಾ ಇದೆ. ಕಡಿಮೆ ಸಿಗ್ತಾ ಇದೆ. ಹೌದು ಸರ್. ಓಕೆ, ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು SX4 2013 ಮಾಡಲ್ ಡೀಸೆಲ್ ಗಾಡಿ, ಬರೀ 3.5 ಲಕ್ಷ ಕ್ಲೋಸ್ ಮಾಡಿ. ಬರೀ 3.5 ಲಕ್ಷ. ಬರೀ 3.5 ಲಕ್ಷಕ್ಕೆ ಸೆಡಾನ್ ಡೀಸೆಲ್ ಗಾಡಿ, ಅದು ಕೂಡ ಸ್ಕೋಡಾ ಫ್ಯಾಬಿಯಾ ಸರ್. ಬರೀ 2,85,000 2011 ಮಾಡಲ್ ಸಿಂಗಲ್ ಗಾಡಿ, ಸಿಂಗಲ್ ಓನರ್ ಗಾಡಿ 85,000 ರೂಪಾಯಿ. ನೆಕ್ಸ್ಟ್ ಹಂಗೆ ಒಂದು ಸ್ವಿಫ್ಟ್ ಇದೆ ಸರ್, ಅದನ್ನು ಹಂಗೆ ಶಿಫ್ಟ್ ಡಿಸೈರ್ ಸರ್. ಇದು ಡೆಲ್ಲಿ ನಂಬರ್, ಇದು NOC ಸಮೇತ ನಿಮ್ಗೆ 2013 ಮಾಡಲ್ ಡೀಸೆಲ್ ಶಿಫ್ಟ್ ಡಿಸೈರ್.
VDI ಬರೀ 2 ಲಕ್ಷಕ್ಕೆ ಕೊಡ್ತೀನಿ ಬೇರೆ 2 ಲಕ್ಷಕ್ಕೆ ಅಷ್ಟೇ. ಹೌದು ಸರ್. ನೆಕ್ಸ್ಟ್ ಇನ್ನೊಂದಿದೆ ಸ್ಕೋಡಾ, ಇದು ಸೇಮ್ ಸರ್ 2,85,000 ಗೆ 2011 ಮಾಡಲ್ ಸಿಂಗಲ್ ಓನರ್ ಫ್ಯಾಬಿಯಾ ಕೊಡ್ತೀನಿ ಸರ್. ನೆಕ್ಸ್ಟ್ ಬೆಲೆನೋ ಇದೆ ಸರ್ ಬೆಲೆನೋ 2019 ಮಾಡಲ್ ಆಟೋಮೆಟಿಕ್ CVT ಬರುತ್ತೆ. ಓಕೆ, AMT ಅಲ್ಲ, ಇದು CVT. ಇದು 2019 ಮಾಡಲ್ ಗಾಡಿ. ಬೆಲೆನೋ ಬರೀ ನಿಮ್ಗೆ 5,95,000 ಕೊಡ್ತೀನಿ. 5,95,000 ರೂಪಾಯಿ. ಹೌದು, ಆಲ್ಫಾ ಟಾಪ್ ಎಂಡ್ ಬರುತ್ತೆ. ನೆಕ್ಸ್ಟ್ ಸರ್ ಸ್ಕೋಡಾ ರಾಪಿಡೋ 2012 ಮಾಡಲ್ ಆಂಬಿಯೇಷನ್ ವೇರಿಯಂಟ್. Okay. ಬರೀ ಡೀಸೆಲ್ ಗಾಡಿ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ 3.5 ಲಕ್ಷಕ್ಕೆ ಸ್ಕೋಡಾ ರಾಪಿಡ್ ಕೊಡ್ತಾ ಇದೀನಿ ಸರ್. ಸರ್ ನೆಕ್ಸ್ಟ್ ಮತ್ತೆ ಸ್ಯಾಂಟ್ರೋ ಸರ್ ಬರೀ 2,95,000 ಗೆ, ಅದು 2014 ಮಾಡಲ್ ಗಾಡಿ ಕೊಡ್ತಾ ಇದೀನಿ. 2,95,000 ರೂಪಾಯಿ 14 ಮಾಡಲ್ ಗಾಡಿ ಸರ್. ಕೊಡ್ತಾ ಒಂದು ಲೋ ಬಜೆಟ್ ಅಲ್ಲಿ ಕಾರ್ ಸರ್, ಅದು ಆಗಿದೆ ಸರ್. ಇಲ್ಲ, ಅದು ಸದ್ಯಕ್ಕೆ ಇಲ್ಲ, ಅದು ಸೇಲ್ ಆಗಿದೆಯಾ ಇದು? ಹಾ. ಓಕೆ, ನೆಕ್ಸ್ಟ್ ಮತ್ತೆ ಮಹೇಂದ್ರ ರೆಕ್ಸ್ಟಾನ್ ಸರ್ 7 ಸೀಟರ್ ಗಾಡಿ 2013 ಮಾಡಲ್ ಡೀಸೆಲ್ ನಿಮ್ಗೆ ಟಾಪ್ ಎಂಡ್ ಬರುತ್ತೆ. ಮಹೇಂದ್ರ ಗಾಡಿ 7 ಸೀಟರ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ ನಿಮ್ಗೆ. ಹರಿಯಾಣ ನಂಬರ್ NOC ಸಮೇತ ಬರೀ 4,45,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 45,000 ರೂಪಾಯಿ. ಇನ್ನೊಂದು ಡಸ್ಟರ್ ಇದೆ ಸರ್. ಸರ್ ಇನ್ನೊಂದು ಡಸ್ಟರ್. ಈ ಗಾಡಿ ಬಂದ್ಬಿಟ್ಟು 2014 ಮಾಡಲ್ 85 PS ಸಿಂಗಲ್ ಓನರ್. ನಿಮ್ಗೆ ಡೀಸೆಲ್ ಗಾಡಿ ಬಂದ್ಬಿಡುತ್ತೆ. ಓಕೆ ಸರ್ ಬರೀ ಇದು RXZ ಟಾಪ್ ಎಂಡ್ 3,75,000 ಕೊಡೋಣ. 3,75,000 ಕೊಡೋಣ. ಬರೀ ಆಫರ್ ಅಲ್ಲಿ ಇದು. ಆಫರ್ ಎಲ್ಲ ಆದ್ಮೇಲೆ ನಿಮ್ಗೆ ಗಾಡಿಗಳು ಈ ಪ್ರೈಸಸ್ ಅಲ್ಲಿ ಇರಲ್ಲ. ಓಕೆ, ಸೊ ಇದು ನ್ಯೂ ಇಯರ್ ತನಕ ಇರುತ್ತಲ್ಲ ಆಫರ್. ಖಂಡಿತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆಂಟೋ 2017 ಮಾಡಲ್ ಆಟೋಮೆಟಿಕ್ ವೆಂಟೋ. ಇದು ಗಾಡಿ ನಂಬರ್ ಬಂದ್ಬಿಟ್ಟು ನೋಡ್ಕೊಳ್ಳಿ, ಆಚೆ ಗಾಡಿ ಇದು. ಸೊ ನಂಬರ್ ಪ್ಲೇಟ್ ಹಾಕಿಲ್ಲ, ಹರಿಯಾಣ ಗಾಡಿ ಇದು. 4,85,000 ಆಟೋಮೆಟಿಕ್ ಹೈಲ್ಯಾಂಡ್ ಟಾಪ್ ಅಂಡ್ ವೆಂಟೋ ಕೊಡ್ತಾ ಇದೀನಿ. ಪೆಟ್ರೋಲ್ ವೇರಿಯಂಟ್ ಚೇಂಜ್ ಮಾಡಿ ಕೊಡ್ತೀರಾ ಕರ್ನಾಟಕ registration? ಅದು ಸಪರೇಟ್ ಚಾರ್ಜಸ್ ಆಗುತ್ತೆ. ಇನ್ ಕೇಸ್ ಅದು ಬೇಕಂದ್ರೆ ಒಂದು 5,85,000 ಆಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕಾರ್ ಕವರ್ Cover ಆಗಿದೆ. ಸೊ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ Thank you, ಡೀಟೇಲ್ಸ್ thank you. ಕೊಟ್ಟಿದ್ದಕ್ಕೆ. ನೀವ್ ಹೇಳಿದ ತರಾನೇ ನಮ್ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಬಂದ್ರೆ ಅದೇ ತರ ಪ್ರೈಸು ಅದೇ ತರ ಡಿಸ್ಕೌಂಟ್. ಖಂಡಿತ ಸರ್. ನಾವು ಒಂದ್ಸರಿ ಇಲ್ಲಿ ಬಂದ್ಮೇಲೆ ಕೆಲವೊಬ್ರು ಹೇಳ್ತಾರೆ ವಿಡಿಯೋದಲ್ಲಿ ಒಂದು ಪ್ರೈಸಸ್ ಬಂದ್ಮೇಲೆ ಒಂದು ಪ್ರೈಸಸ್ ಅಂತ. ವಿಡಿಯೋ ನೋಡ್ಕೊಂಡ್ ಬನ್ನಿ, ನೀವು ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಅದರಲ್ಲಿ ₹1 ಜಾಸ್ತಿ ಕೊಡೋಕೆ ಹೋಗ್ಬೇಡಿ. ನಾವು ಏನ್ ರೇಟ್ ಹೇಳಿದೀವಿ ಆ ರೇಟ್ಗೆ ಮಾಡಿ ಕೊಡ್ತೀನಿ. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್. ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕಣ್ಣಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.